ಎವ್ರಿವಾನ್, ಎಲ್ರಿಗೂ ಕೂಡ ಶಕ್ತಿ ಯೋಜನೆಯ ಅಪ್ಡೇಟ್ಗಾಗಿ ಸ್ವಾಗತ ಅಂತ ಹೇಳ್ತಿದ್ದೀನಿ. ಈ ಒಂದು ವಿಡಿಯೋದೊಳಗಡೆ ಎರಡು ಮಾಹಿತಿಯನ್ನು ಕೊಡ್ತೇನೆ. ಒಂದು ಮಾಹಿತಿ ಯಾವುದ್ರ ಬಗ್ಗೆ ಅಂತ ಅಂದರೆ, ಶಕ್ತಿ ಯೋಜನೆ ಏನಿದೆ ಅಂದರೆ ಮಹಿಳೆಯರಿಗೆ ಫ್ರೀ ಬಸ್ ಅನ್ನುವಂಥದ್ದು ಏನಿದೆ ಅಲ್ವಾ, ಅದರ ಬಗ್ಗೆ ಹೇಳುವಂಥದ್ದು. ಅಂದರೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ, ಏನಾಗಬಹುದು ಅನ್ನೋವಂಥದ್ದು ಕೂಡ ಹೇಳ್ತೀನಿ. ಇನ್ನೊಂದು ಏನು ಅಂತ ಅಂದರೆ, ಡಿಸೆಂಬರ್ 30ರ ನೈಟಿಂದ, ರಾತ್ರಿಯಿಂದ ಬಸ್ ಸಂಚಾರ ಅನ್ನುವಂಥದ್ದು ಸ್ಥಗಿತ ಆಗಬಹುದು ಅಂತ ಈ ಒಂದು ಸಾರಿಗೆ ನೌಕರರು ಏನಿದ್ದಾರೆ ಅಲ್ವಾ, ಸಿಬ್ಬಂದಿಗಳು, ಅವರೆಲ್ಲ ಕೂಡ ಸಿಡಿದೆದ್ದಿರೋ ಅಂಥದ್ದು. ಹಾಗಾದರೆ ಯಾಕೆ ಇದೆಲ್ಲ ಆಗ್ತಾ ಇದೆ, ಏನು ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ವಿಡಿಯೋದೊಳಗಡೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಈಗಾಗಲೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ತಡ ಮಾಡ್ದಲೇ ವಿಷಯವನ್ನು ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಏನು ಅಂತ ಅಂದರೆ, ಈ ಒಂದು ಮಹಿಳೆಯರಿಗೆ ಫ್ರೀ ಬಸ್ ಅನ್ನುವಂಥದ್ದು ಏನಿತ್ತು ಅದು ನಿಲ್ಲಿಸಬಹುದು, ಅಥವಾ ಡಿಸೆಂಬರ್ 30ರ ನೈಟಿಂದ ಏನು ಮಾಡಬಹುದು, ಬಸ್ ಸಂಚಾರವನ್ನು ಸ್ಥಗಿತ ಮಾಡಬಹುದು. ಈ ರೀತಿಯಾಗಿ ಸಾರಿಗೆ ಸಿಬ್ಬಂದಿಗಳೇ ಸಿಡಿದೆದ್ದಿರೋ ಅಂಥದ್ದು. ಅವರು ಸರ್ಕಾರಕ್ಕೆ ಒಂದು 4-5 ಬೇಡಿಕೆಗಳನ್ನು ಇಟ್ಟಿರೋ ಅಂಥದ್ದು. ಆ ಬೇಡಿಕೆಗಳನ್ನು ಈಡೇರಿಸಿದರೆ ಮಾತ್ರ ಇವೆರಡು ಅಂತಂದರೆ ಶಕ್ತಿ ಯೋಜನೆ ಏನು ಫ್ರೀ ಬಸ್ ಇದೆ ಅಲ್ವಾ, ಅದು ಕೂಡ ಮುಂದುವರಿಯುತ್ತೆ. ಅದೇ ರೀತಿಯಾಗಿ ಬಸ್ ಸಂಚಾರ ಕೂಡ ಮುಂದುವರಿಯುತ್ತೆ ಅಂತ ಹೇಳಿರೋವಂಥದ್ದು. ಹಾಗಾದರೆ ಅವೆಲ್ಲ ಬೇಡಿಕೆಗಳು ಯಾವ್ಯಾವು ಅಂತಂದರೆ, ಫಸ್ಟ್ ಬೇಡಿಕೆ ಇಟ್ಟಿರೋ ಅಂಥದ್ದು, ಈ ಒಂದು ಶಕ್ತಿ ಯೋಜನೆಯ ಒಂದು ಬಾಕಿ ಇರುವಂತಹ 1000 ಕೋಟಿ ಅನ್ನುವಂಥದ್ದು ಎಷ್ಟಿದೆ ಹಣ, ಅದನ್ನು ರಿಲೀಸ್ ಮಾಡಬೇಕು, ಅದನ್ನು ಕೊಡಬೇಕು ಅಂತ ಹೇಳಿರೋ ಅಂಥದ್ದು. ನೆಕ್ಸ್ಟ್ ಏನು ಅಂತಂದರೆ, PF ಹಣ ಎಷ್ಟು ಬಾಕಿ ಇದೆ ಅಂತ ಅಂದರೆ 3792 ಕೋಟಿ ಅಷ್ಟು ಈ ಒಂದು ಏನಿದೆ ಬಾಕಿ, ಅದನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳಿರೋ ಅಂಥದ್ದು. ಅದಾದ ನಂತರ ಏನು ಅಂತಂದರೆ, ಗ್ರ್ಯಾಚ್ಯುಟಿ ಹಣ ಬಾಕಿ ಇರೋ ಅಂಥದ್ದು 390 ಕೋಟಿ, ಇಷ್ಟನ್ನು ಕೂಡ ರಿಲೀಸ್ ಮಾಡಬೇಕು ಅಂತ. ಇನ್ನು 4ನೆಯ ಬೇಡಿಕೆ ಏನಿಟ್ಟಿದ್ದಾರೆ ಅಂತಂದರೆ 1.15 ಲಕ್ಷ ಈ ಒಂದು ಸರ್ಕಾರಿ ಸಾರಿಗೆ ನೌಕರರು ಏನಿದ್ದಾರೆ ಅವರ ಒಂದು ವೇತನವನ್ನು 25% ಜಾಸ್ತಿ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಟಿರೋ ಅಂಥದ್ದು. ಇಷ್ಟು ಬೇಡಿಕೆಗಳನ್ನು ಈಡೇರಿಸಿದರೆ ಮಾತ್ರ ಏನು ಈ ಒಂದು ಬಸ್ ಸಂಚಾರ ಡಿಸೆಂಬರ್ 30ರ ನೈಟಿಂದ ಬಸ್ ಸಂಚಾರ ಅನ್ನುವಂಥದ್ದು ಯಥಾವತ್ತಾಗಿ ಇರುತ್ತೆ. ಇಲ್ಲ ಅಂತಂದರೆ 31ನೇ ತಾರೀಕಿಂದ ಏನಾಗೋದಿಲ್ಲ, ಬಸ್ಗಳು ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿರೋವಂಥದ್ದು. ಅಷ್ಟೊಂದು ನಿಮಗೆ ಕಷ್ಟ ಆಯಿತು, ಇವೆಲ್ಲ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತ ಅಂದರೆ, ಈ ಒಂದು ಫ್ರೀ ಬಸ್ ಏನಿದೆ ಅಲ್ವಾ, ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿರೋವಂಥದ್ದು. ಎಷ್ಟೊಂದು ಜನ ಕಮೆಂಟ್ಸ್ಗಳಲ್ಲಿ ಮಾಡಿರ್ತಾರೆ, ಏನು ಅಂತ ಅಂದರೆ ಈ ಒಂದು ಫ್ರೀ ಬಸ್ಸನ್ನು ನಿಲ್ಲಿಸಿ ಅನ್ನುವಂಥದ್ದು. ಹಾಗಾಗಿ ಈ ಥರ ಹೇಳ್ತಿರೋವಂಥದ್ದು. ಇನ್ನು ಅದನ್ನು ಬಿಟ್ಟರೆ ಪುರುಷರು ಏನಿರ್ತಾರೆ ಅಲ್ವಾ, ಅವರಿಗೆ ಟಿಕೆಟ್ ಪ್ರೈಸನ್ನೇ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿರೋವಂಥದ್ದು. ಆದರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ, ಮಹಿಳೆಯರಿಗೆ ಈ ಒಂದು ಫ್ರೀಯಾಗಿ ಉಚಿತವಾಗಿ ಬಸ್ಸನ್ನು ಒದಗಿಸುವ ಸಲುವಾಗಿ ಪುರುಷರಿಗೆ ಜಾಸ್ತಿ ಮಾಡಿದರೆ ಟಿಕೆಟ್ ಪ್ರೈಸನ್ನು, ಅವರು ಕೂಡ ಇದಕ್ಕೆ ವಿರೋಧನೆ ಮಾಡ್ತಾರೆ, ಪರವಾಗಿ ಇರೋದಿಲ್ಲ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, ಇವರ ಒಂದು ಬೇಡಿಕೆಗಳನ್ನು ಈಡೇರಿಸೋದಿಲ್ವಾ, ಏನು ತೀರ್ಮಾನ ತಗೊಳ್ಳುತ್ತೆ ಅನ್ನುವಂಥದ್ದು ಕುರಿತಾಗಿ ಕೂಡ ಅಪ್ಡೇಟನ್ನು ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಬೇಕು ಅಂತ ಅಂದರೆ. ಧನ್ಯವಾದಗಳು.